ಸಂದರ್ಭದಲ್ಲಿ ಇಲ್ಲಿ ನಮ್ಮ ಒಂದು ವೈಜ್ಞಾನಿಕ ಭೇಟಿಯ ಮಧ್ಯಭಾಗದಲ್ಲೇ ಹೇಳ್ಬೋದು, ಬಿಸ್ನೆಸ್ ವಿಚಾರದಲ್ಲಿ ಮಧ್ಯಭಾಗದಲ್ಲಿ ಹೇಳ್ಬೋದು. ಇದೆಲ್ಲ ಒಳ್ಳೆ ಸೌಕರ್ಯದಿಂದ ಆಧುನಿಕವಾಗಿರುವಂಥ ಸುಸಜ್ಜಿತವಾದಂಥ ಒಂದು ಕಟ್ಟಡ ಇಲ್ಲಿ ಮಾಡಿಕೊಂಡು ನಮ್ಮ ಇಲ್ಲಿಯ ನಮ್ಮ ಸಮಾಜದ ಜನರಿಗೆ ಒಳ್ಳೆಯ ರೀತಿಯ ಈಗಿನ ಆಧುನಿಕ ಕಾಲದಲ್ಲಿ ಬೇಕಾಗುವಂಥ ಫುಡ್ ಐಟಮ್ಸ್ ಎಲ್ಲವನ್ನು ಇಲ್ಲಿ ಪ್ರಿಪೇರ್ ಮಾಡಿಕೊಂಡು ತಯಾರಿಸಿ ಎಲ್ಲ ಗ್ರಾಹಕರಿಗೆ ಉತ್ತಮ ರೀತಿಯ ಸೇವೆಯನ್ನು ಕೊಡಲಿಕ್ಕೆ ಸುಸಜ್ಜಿತವಾಗಿ ಇವತ್ತು ಉದ್ಘಾಟನೆಗೊಂಡಿದೆ. ನಮ್ಮ ಕನ್ನಪಣ್ಣ ಉದ್ಘಾಟಿಸಿದರೆ ಬೆಳಿಗ್ಗೆ ಹಾಗಿದ್ದು ಕೂಡ ಇನ್ನು ಮುಂದೆ ನಮ್ಮ ಈ ಬಜೆಟ್ ಪಂಚಾಯತಿನ ಏರಿಯಾದಲ್ಲಿರುವವರಿಗೂ ಹೊರಗಿನ ಪರವೂರಿನಲ್ಲಿ ಬರುವವರಿಗೂ ಕೂಡ ಹೈವೇಯ ಪಕ್ಕದಲ್ಲಿರುವಂಥ ಒಂದು ಈ ಕಟ್ಟಡದಲ್ಲಿ ಎಲ್ಲ ರೀತಿಯ ಸೇವೆಗಳು ಕೊಡುವಂಥ ಮತ್ತು ಒಳ್ಳೆಯ ನಮ್ಮ ಗ್ರಾಹಕರಿಗೆ ಸೇವೆಯನ್ನು ಮುಟ್ಟಿಸುವಂಥ ಹೆಚ್ಚು ಕಡಿಮೆ ಬೇಕಿದ್ದರೆ ಅವರವರ ಮನೆಗೆ ಕೂಡ ನಮ್ಮ ಐಟಮ್ಸನ್ನು ಮುಟ್ಟಿಸುವಂಥವರು ಕೂಡ ಅವರು ತಯಾರು ಮಾಡಿರ್ತಾರೆ. ಅದಕ್ಕೂ ಕೂಡ ಎಲ್ಲ ರೀತಿಯ ಸೌಕರ್ಯಗಳು ಇಲ್ಲಿವೆ. ಬೇಕಾದಂಥ ಸಿಬ್ಬಂದಿ ವರ್ಗದವರು ಕೂಡ ಇಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುವಂಥದ್ದು. ಆದರೆ ಇದರ ಪ್ರಯೋಜನವನ್ನು ಮಾತ್ರ ನಮ್ಮ ಊರಿನ ಎಲ್ಲ ಜನರು ಕೂಡ ಪಡೆದುಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುತ್ತೇನೆ. ಪೇಟೆಯ ರಾಜಮಾರ್ಗದ ಬದಿಯಲ್ಲಿರುವಂಥ ಈ ಅಂಬಾರಿ ಎಂಬಂಥ ನೂತನವಾದಂಥ ಒಂದು ನಮಗೇನು ತಿಂಡಿ ತಿನಿಸುಗಳ ಹಾಗೂ ಐಸ್ ಕ್ರೀಮ್ ಬೇಕರಿಗಳ ಐಟಮ್ಗಳನ್ನು ಶುಭ ಆರಂಭಗೊಂಡಿದೆ. ನಮ್ಮ ಗ್ರಾಮೀಣ ಭಾಗದ ಜನತೆಗೆ ಇದರಿಂದಂತೂ ಖಂಡಿತವಾಗಿಯೂ ಅವರ ಜಯರಾಮಣ್ಣ ಹಾಗೂ ಕುಟುಂಬಸ್ಥರ ಈ ಒಂದು ಅವರ ಕಾರ್ಯವಿಧಾನಗಳೇ ಅದೇ ರೀತಿ ಸೇವೆ ಮುಖಾಂತರ ಜನಮಾನಸದಲ್ಲಿ ಅವರು ತುಂಬಿದ್ದಾರೆ. ಅದನ್ನು ಆ ಪ್ರೀತಿ ವಿಶ್ವಾಸವನ್ನು ಇನ್ನು ಮುಂದಿನ ದಿನಗಳಲ್ಲಿ ಈ ಅಂಬಾರಿ ಅನ್ನುವಂಥ ಏನೋ ಈ ಉದ್ದಿಮೆಯನ್ನು ಪ್ರಾರಂಭಿಸಿದ್ದಾರೆ ಅವರಿಗೆ ಹಾಗೂ ಅವರ ಕುಟುಂಬಕ್ಕೆ ಈ ಆಸ್ತಿಯಿಂದ ಸಮೃದ್ಧವಾದಂಥ ಐಶ್ವರ್ಯ ಪ್ರಾಪ್ತಿಯಾಗಲಿ ಎಂದು ಶ್ರೀ ದೇವರಲ್ಲಿ ಪ್ರಾರ್ಥಿಸ್ತಾ ಅವರ ಕುಟುಂಬಕ್ಕೆ ಅವರಿಗೆ ಎಲ್ರಿಗೂ ಈ ಉದ್ದಿಮೆಯ ಪರವಾಗಿ ಶುಭವನ್ನು ಕೊಡ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾರೆ. ಇಲ್ಲಿ ಈ ಸಂದರ್ಭದಲ್ಲಿ ಒಂದು ಉದ್ದಿಮೆಯನ್ನು ಆರಂಭಿಸಿದ್ದಾರೆ. ಇವರು ಆರಂಭಿಸಿದ ಈ ಉದ್ದಿಮೆಗೆ ನಮ್ಮ ಆರಾಧ್ಯ ದೇವರ ಮಹಾಮಾಯಿ ದೇವರ ಅನುಗ್ರಹ ಸದಾ ಇದ್ದು, ಸ್ಥಳದೇವರ ಅನುಗ್ರಹ ಸದಾ ಇದ್ದು ಈ ಉದ್ದಿಮೆ ಅತಿ ವಿದ್ಯಮಾನ ಮುಂದುವರೆದು ಮುಂದಕ್ಕೆ ಒಳ್ಳೆಯ ಹೆಸರನ್ನು ತರಲಿ. ಈ ಬದಿಯದ ಪೇಟೆಯಲ್ಲಿ ಇಂಥ ಒಂದು ಉದ್ದಿಮೆ ಇದೆ ಎಂದು ಸಾವಿರಾರು ಜನ ತಿಳಿದು ಬರಲಿ ಎಂದು ಮಹಾತಾಯಿಯಲ್ಲಿ ತಿಳಿದುಕೊಳ್ಳುತ್ತಾ ನನ್ನ ಶುಭಾಶಯಗಳನ್ನು ತಿಳಿಸುತ್ತೇನೆ.